ಕಿಚ್ಚು ಹಚ್ಚಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು. ಮತ್ತಷ್ಟು ಧರ್ಮ ವಿಚಾರವಾಗಿ ಕಿಡಿ ಹೊತ್ತಿಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದ್ದು, ವೀರಶೈವ ಮಹಾಸಭಾ ದೂರವಿಟ್ಟ ಲಿಂಗಾಯತ ಮಠಾಧೀಶರು. ಲಿಂಗಾಯತ ಮಠಾಧೀಶರ ನಡೆಗೆ ಮಹಾಸಭಾ ಅಸಮಾಧಾನವನ್ನಗೊಂಡಿದೆ. ನಿನ್ನೆ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗದ ಬಗ್ಗೆಯೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನಡುವೆ ಈಗ ಜಟಾಪಟಿ ಶುರುವಾಗಿದೆ. ದೊಡ್ಡ ಮಟ್ಟದ ಜಟಾಪಟಿಗೆ ನಾಂದಿ ಹಾಡಿದ್ದು ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಲಿಂಗಾಯತ ಮಠಾಧಿಪತಿಗಳ ಬೆನ್ನಿಗೆ ನಿಂತಿದ್ದಾರೆ ಒಂದು ಕಡೆ ಎಂಬಿ ಪಾಟೀಲ್ ಅವರು. ಇನ್ನು ಪ್ರತ್ಯೇಕ ಧರ್ಮ ಹೋರಾಟದಿಂದ ಈಶ್ವರ್ ಖಂಡ್ರೆ ಈಗ ಅಂತರವನ್ನ ಕಾಯ್ದುಕೊಳ್ಳುತ್ತಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಿಎಂ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರುವಂತಹ ಬೆನ್ನಲ್ಲೇ ಇದಕ್ಕೂ ಕೂಡ ಬೇಸರವನ್ನ ಕೈಗೊಂಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ವೀರಶೈವ ಲಿಂಗಾಯತ ಹಾಗೆ ಲಿಂಗಾಯತ ಎರಡೂ ಕೂಡ ಒಂದೇ, ಪ್ರತ್ಯೇಕ ಧರ್ಮದ ಅಗತ್ಯತೆ ಇಲ್ಲ ಅನ್ನೋದು ಈಶ್ವರ್ ಖಂಡ್ರೆ ಅವರ ವಾದವಾಗಿದ್ರೆ, ಪ್ರತ್ಯೇಕ ಧರ್ಮ ಬೇರು, ವೀರಶೈವ ಲಿಂಗಾಯತ ಧರ್ಮವೇ ಬೇರೆ, ಲಿಂಗಾಯತ ಧರ್ಮವೇ ಬೇರೆ ಅಂತ ಎಂಬಿ ಪಾಟೀಲ್ ಹೇಳ್ತಾ ಇರೋದ್ರಿಂದಾಗಿ ಇಬ್ಬರ ನಡುವೆ ಈಗಾಗಲೇ ವೈಮನಸ್ಸು ಕೂಡ ಮೂಡಿರುವಂಥದ್ದು. ಒಂದು ದೊಡ್ಡ ಮಟ್ಟದಲ್ಲಿ ಧರ್ಮದ ವಿಚಾರವಾಗಿ ಕಿಡಿ ಹೊತ್ತಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳೀಗ ಕಂಡು ಬರ್ತಾ ಇದ್ದು, ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿದೆ. ವೀರಶೈವ ಮಹಾಸಭಾವನ್ನ ದೂರವಿಟ್ಟಿದೆ ಲಿಂಗಾಯತ ಮಠಾಧೀಶರು. ಅವರೇ ಬೇರೆ ನಾವೇ ಬೇರೆ ಅಂತ ಹೇಳ್ತಿದ್ದಾರೆ. ಲಿಂಗಾಯತ ಮಠಾಧೀಶರ ನಡೆಗೆ ಇದೀಗ ವೀರಶೈವ ಮಹಾಸಭಾ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದು, ಸಿಎಂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರ ಬಗ್ಗೆಯೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ವೀರಶೈವ ಲಿಂಗಾಯತ ಸಭಾ. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಲಿಂಗಾಯತ ಮಠಾಧಿಪತಿಗಳ ನಡುವೆ ಇಲ್ಲಿವರೆಗೂ ಕೂಡ ಒಮ್ಮತ ಮೂಡ್ತಾ ಇಲ್ಲ.